ದ್ವಿತೀಯ ಪಿ ಯು ಸಿ ಇಂಗ್ಲೀಷ್, ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್. ನಾನು ಇಂಗ್ಲೀಷಲ್ಲಿ ಫೇಲ್ ಆಗಿದ್ದೀನಿ, ನಾನು ರಿಪೀಟರ್ ಸ್ಟೂಡೆಂಟ್ ಇದ್ದೀನಿ, ನಾನು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀನಿ. ನನಗೆ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ನನಗೆ ಇಂಗ್ಲೀಷ್ ತುಂಬ ಕಷ್ಟ ಇದೆ. ಹೇಗಾದರೂ ಮಾಡಿ ಈ ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ಪಾಸ್ ಮಾಡಿ. ಯಾರು ಈ ಪ್ರಶ್ನೆ ಇದೆ ವಿಡಿಯೋನ ಒಂದು ಕೊನೆ ತನಕ ನೋಡಿಬಿಡಿ. ಏನೂ ಓದದೆ ಸುಲಭವಾಗಿ ಅಲ್ಲೇ ಪ್ರಶ್ನೆ ಇರುತ್ತೆ, ಗ್ರಾಮರ್ ಸೆಕ್ಷನಲ್ಲಿ ಅಲ್ಲೇ ಪ್ರಶ್ನೆ ಇರುತ್ತೆ, ಅಲ್ಲೇ ಉತ್ತರ ಇರುತ್ತೆ. ಯಾವ ರೀತಿ ನಿಮ್ಗೆ ಜಸ್ಟು ಉತ್ತರ ಹುಡುಕಿ ಯಾವ ರೀತಿ ಬರೆದ್ರೆ ನೀವು ಪಾಸ್ ಆಗ್ತೀರಾ ಅಂತ ಈಸಿಯಾಗಿ ಸುಲಭವಾಗಿ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದೇನು, ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದನ್ನು ನೋಟ್ಬುಕ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ಲಿಟ್ರಲಿ ಬರ್ಕೊಳ್ಳಿ, ಆನ್ಸರನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹೇಳ್ತೀನಿ, ಈಸಿಯಾಗಿ ಹೇಳ್ಕೊಡ್ತಾ ಇದ್ದೇನೆ. ಇಂಗ್ಲೀಷಲ್ಲಿ ನೀವು ಪಾಸ್ ಮಾಡಬೇಕಂದ್ರೆ ಈ ಒಂದು ವಿಡಿಯೋ ಸಾಕು ನಿಮಗೆ. ಇಂಗ್ಲೀಷಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರು ಕಷ್ಟಪಡ್ತಾ ಇದ್ದಾರೆ ಇಂಗ್ಲೀಷಲ್ಲಿ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಕೆಲವೊಂದಿಷ್ಟು ಗ್ರಾಮರ್ಗಳನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಏನು ಯಾವುದೇ ರೀತಿ ಓದುವಂಥ, ಪ್ರಾಕ್ಟೀಸ್ ಮಾಡುವಂಥ, ಓದಿ ಬಾಯಾಟ ಹಾಕುವಂಥ ಕೆಲಸ ಏನಿಲ್ಲ. ಅಲ್ಲಿ ಏನು ಸುಲಭವಾಗಿ ಏನನ್ನೂ ಓದದೆ ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಮಾಡಬೇಕಂತ ಅಲ್ಲೇ ಕ್ವಶನ್ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ, ಹುಡುಗಿ ಬರೆಯುವಂಥ ಒಂದು ಗ್ರಾಮರ್ನ ಹೇಳ್ಕೊಡ್ತಾ ಇದ್ದಾನೆ. ಅದೇ ರೀತಿ ನೆಕ್ಸ್ಟ್ ಒಂದು ಲೆಟರ್ ರೈಟಿಂಗನ್ನು ಹೇಳ್ತಾ ಇದ್ದಾನೆ. ಒಂದು 2 ರಿಂದ 3-4 ಲೈನನ್ನು ನೆನಪಿಟ್ಕೋಬೇಕು. ಅಲ್ಲೇ ಕ್ವಶನ್ ಇರುತ್ತೆ, ಆ ಕ್ವಶನನ್ನು ತೆಗೆದುಕೊಂಡ್ಬಂದು ನಾವು ಕಾಪಿ ಪೇಸ್ಟ್ ಮಾಡಿಬಿಟ್ರೆ 5 ಮಾರ್ಕ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಇದಿಷ್ಟಾಯಿತು. ಕೆಲವೊಂದಿಷ್ಟು ಒಂದು 2 ರಿಂದ 3-4 ಸಮ್ರಿಯನ್ನು ಕೊಡ್ತೀನಿ. ದಯವಿಟ್ಟು ಅದನ್ನು ಕುಂತು ಲಿಟ್ರಲಿ ಬಯಾಟ್ ಹಾಕಿ ಏನೇ ಇಲ್ಲ ಅಂತಂದ್ರೂ ಒಂದು 30 ಮಾರ್ಕ್ಸ್ ಇಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಈಗ ಏನು ಮಾಡ್ತೀನಿ ಅಂದರೆ 5 ಅಂಕದ ಒಂದು ಹೊಂದಿಸಿ ಬರೆಯಿರಿ ಥರ ಅನ್ನುವಂಥ ಒಂದು ಗ್ರಾಮರ್ ಇದೆ. ಇದರ ಹೆಸರು ಪ್ರೊನೌನ್. ಅಲ್ಲಿ ಸ್ವಲ್ಪ ಮ್ಯಾಚ್ ದ ಫಾಲೋವಿಂಗ್ ಥರ ಇದು ಕ್ವೆಶನ್ ಇದೆ. ನಾನು ಏನು ಮಾಡ್ತೀನಿ ಅಂದರೆ, ನಾನು ಹೇಳದಷ್ಟೇ ಕೆಲಸ ಮಾಡಿ, ಏನೂ ಜಾಸ್ತಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಎಷ್ಟು ಹೇಳ್ತೇನೆ ಅಷ್ಟು. ಮೊದಲು ಕರೆಕ್ಟಾಗಿ ವೀಡಿಯೋನ ಕ್ಲಿಯರಾಗಿ ಇಯರ್ಫೋನ್ ಹಾಕ್ಕೊಳ್ಳಿ, ನಿಮ್ಗೆ ಅರ್ಥ ಆಗಬೇಕದು ಪೂರ್ತಿ. ಇಷ್ಟ ಆಯಿತಾ? ಈಗ ನಾನು ಏನು ಮಾಡ್ತೀನಿ, ಯಾರು ಇಂಗ್ಲೀಷಲ್ಲಿ ಕಷ್ಟಪಡ್ತಾ ಇದ್ದೀರಾ, ಕ್ವೆಶನ್ ನಂಬರ್ 13ಕ್ಕೆ ನಾವು ಯಾವ ರೀತಿ ಉತ್ತರ ಮಾಡಬೇಕು, ಈಗ ಉತ್ತರ ಕೊಡಬೇಕು ಅನ್ನೋದನ್ನು ಕಲಿತಾ ಇದ್ದೀವಿ. 2 ಈ ರೀತಿ ಕಾಲಮನ್ನು ಕೊಟ್ಟಿರ್ತಾರೆ, ಈ ರೀತಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಇಷ್ಟು ಏನು ಫಾಲೋವಿಂಗ್ ಅಂತಂದರೆ ಏನಿದ್ರೆ ಅರ್ಥ ಪೂರ್ತಿಯಾಗಿ ಹೇಳ್ಬಿಡ್ತೀನಿ. ಸೈಡ್ ಎಲ್ಲಿರ್ತಕ್ಕಂಥದ್ದನ್ನು ಸೈಡ್ ಬಿಗೆ ನಾವು ಹೊಂದಿಸ್ಬೇಕು, ಅಷ್ಟೇನಾ? ಆಯಿತು. ಇಲ್ಲಿ ಇದಿಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಈ ಸೆಕ್ಷನನ್ನು ಒಂದು ಸಲ ನೋಡ್ಕೊಳ್ಳಿ. ಸೆಕ್ಷನ್ ನೋಡ್ಕೊಂಡ್ವಿ. ABCDE ಅಂತ 4 ಪ್ರಶ್ನೆ ಇದೆ. ABCDE ಅಂತ 4 ಪ್ರಶ್ನೆ ಇದೆ. ಸ್ವಲ್ಪ ಲಾಜಿಕ್ ಹಾಕಬೇಕಿಲ್ಲ ಅಷ್ಟೇ. ಈಗ ಹರ್ ಅಂತ ಇಲ್ಲಿ ಪ್ರಶ್ನೆ ಇದೆ. ಹರ್ ಅಂತ ಇದೆ. ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಹರ್ ಅನ್ನೋದು ಎಲ್ಲಿದೆ ಸ್ವಲ್ಪ ನೋಡಿ ಹೇಳಿ ನನಗೆ. ಹರ್ ಅಂತಂದರೆ ಇಲ್ಲಿದೆ. ಹರ್ ಅನ್ನೋದು, ಹರ್ ಅಂದರೆ ಒಂದು ಹೆಡ್ಗಿಗೆ ಅಂತಂದರೆ ಒಂದು ಹೆಣ್ಮಗಳಿಗೆ ಅಥವಾ ಒಂದು ಹೆಣ್ಣಿಗೆ ನಾವು ಅಥವಾ ಒಂದು ಮಹಿಳೆಗೆ ಸೂಚಿಸ್ತೇವೆ. ಅದು ಪ್ರನೌನ್ ಗೊತ್ತಾಗಿರ್ತಕ್ಕಂಥ. ಹರ್ ಅಂದರೆ ಹೆಣ್ಮಗಳು. ಇಲ್ಲಿ ಇಷ್ಟು ಲೈನಲ್ಲಿ ಸ್ವಲ್ಪ ಹಿಂದೆ ನೋಡಿ. ಇಷ್ಟು ಲೈನಲ್ಲಿ ಇಲ್ಲಿ ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ಇದೆಯಾ? ಹೆಣ್ಮಕ್ಳ ಹೆಸರು ನೋಡಿ, ಒಂದು ಸ್ವಲ್ಪ ನೋಡಿ ಹೇಳಿ. ಇಲ್ಲಿ ನೋಡಿ, ಮೇರಿ ಮೇಕ್ಸ್, ಮೇರಿ ಮಾಡ್ತಾಳೆ ಅನ್ನುವಂಥ ಇಲ್ಲಿ ಮೇರಿ ಅಂತ ಇದೆ. ಇಲ್ಲಿ ಮೇರಿ ಎಲ್ಲಿದೆ ಹಾಗಿದ್ರೆ? ಇಲ್ಲಿ ಮೇರಿ ಎಲ್ಲಿದೆ? ಇಲ್ಲಿದೆ. 1 ಮಾರ್ಕ್ಸ್ ಸಿಕ್ತು. ಇಷ್ಟೇ. ಅದ್ರ ಹಿಂದೆನೇ ಉತ್ತರ ಇರುತ್ತೆ. ಹುಡುಕಿ ಬರೆಯೋದು ಅಷ್ಟೇ ನಮ್ಮ ಕೆಲಸ. ಇದಿಷ್ಟ ಆಯ್ತು, ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿ ಇಟ್ ಅಂತ ಇದೆ. ಇಟ್ ಅನ್ನೋದನ್ನು ನಾವು ಒಂದು ವಸ್ತುವಿಗೆ, ಒಂದು ಪ್ರದೇಶಕ್ಕೆ, ಒಂದು ಟೈಮಿಗಾಗಿರ್ಬೋದು, ಒಂದು ನದಿಗಾಗಿರ್ಬೋದು, ಈ ರೀತಿ ನಾವು ಸೂಚಿಸ್ತೇವೆ. ಇದಕ್ಕೆ ನಾವು ಗೊತ್ತಾಯ್ತಾ? ಇಟ್ ಅನ್ನೋದನ್ನು ಒಂದು ನಾಯಿಗಾಗಿರ್ಬೋದು, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಥವಾ ಈ ರೀತಿ ನಿರ್ಜೀವ ವಸ್ತುಗಳಿಗೆ ಇಟ್ ಅನ್ನೋದನ್ನು ಬಳಸ್ತೀವಿ. ಇದನ್ನು ನೆನ್ಪಿಟ್ಕೊಂಡ್ಬಿಡಿ, ಯಾರಿಗೆ ಕಷ್ಟ ಆಗ್ತಾ ಇದೆ. ಇಟ್ ಎಲ್ಲಿದೆ? ಇಟ್ಟಿಲ್ಲಿ. ಈಗ ಇಟ್ ಅನ್ನೋದನ್ನು ನೋಡಬೇಕಾಗತ್ತೆ. ಇಟ್ ಎಲ್ಲಿದೆ? ಇಲ್ಲಿ ಇಟ್ಟಿಲ್ಲಿದೆ. ಇಟ್ಟಿದೆ. ಈ ಇಟ್ ಅಂತಂದರೆ ಏನು? ಇಷ್ಟು ಸ್ವಲ್ಪ ಹಾಗೆ ಓದ್ತಾ ಹೋಗಿ. ಅದ್ರ ಹಿಂದೆ ಆ್ಯಕ್ಟಿವಿಟಿ ಅಂತ ಒಂದು ಶಬ್ದ ಇದೆ. ಇಲ್ಲಿ ಆ್ಯಕ್ಟಿವಿಟಿ ಅನ್ನುವಂಥ ಒಂದು ಶಬ್ದ ಇದೆ. ಹಾಗಿದ್ರೆ ಇಲ್ಲಿ ಆ್ಯಕ್ಟಿವಿಟಿ ಅನ್ನೋದನ್ನು ನಿಮ್ಗೆ ಏನು ಸೂಚಿಸ್ತಾ ಇದೆ? ಆ್ಯಕ್ಟಿವಿಟಿ ಅನ್ನೋದು ನಿಮ್ಗೆ ಏನು ಗೊತ್ತಾಗ್ತಾ ಇದೆ? ಇಲ್ಲಿ ಆ್ಯಕ್ಟಿವಿಟಿ ಅಂತಂದರೆ ಏನು? ಒಂದು ಕೆಲಸ ಮಾಡೋದು. ಸ್ವಲ್ಪ ನೀವೇನಾದರೂ ಓದಿದರೆ ಇಲ್ಲಿ ಏನಂತ ಗೊತ್ತಾಗುತ್ತೆ ನಮಗೆ. ಮಾರ್ನಿಂಗ್ ವಾಕ್ ಅನ್ನೋದು ಅದೊಂದು ಆ್ಯಕ್ಟಿವಿಟಿ. ಸ್ವಲ್ಪ ನೀವು ಈ ರೀತಿ ಕ್ವಶನನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಓದಿ. ಮಾರ್ನಿಂಗ್ ವಾಕ್ ಅನ್ನೋದು ಅದೊಂದು ಆ್ಯಕ್ಟಿವಿಟಿ. ಹೀಗಾಗಿ ಇಲ್ಲಿ ಇಟ್ಟಿಗೆ ಆನ್ಸರ್ ಏನಂದರೆ ಮಾರ್ನಿಂಗ್ ಆ್ಯಕ್ಟಿವಿಟಿ. ಇದಿಷ್ಟಾಯಿತು. ನೆಕ್ಸ್ಟ್ ಆಗಿದ್ರೆ ಇಲ್ಲಿ ದೇ ಅಂತ ಇದೆ. ದೇ ಅಂದರೆ ಒಬ್ಬರಿಗಿಂತ ಜಾಸ್ತಿ ಇರುವಂಥ ಜನರಿಗೆ, ಅಥವಾ ಒಬ್ಬ ಇದ್ದರೆ ಅವ್ನಿಗೆ ಹಿ ಅಂತೀವಿ. ತುಂಬ ಜನ, ಒಬ್ಬನಿಗಿಂತ ಒಂದು 3-4 ಜನ ಇದ್ದರೆ ಅವ್ರಿಗೆ ದೇ ಅಂತೀವಿ. ಹಾಗೆ ಇಲ್ಲಿ ಸ್ವಲ್ಪ ದೇ ಅನ್ನೋದು ಇಲ್ಲಿದೆ ಹುಡುಗಿ. ದೇ ಅನ್ನೋದು ಇಲ್ಲಿದೆ. ಆಯಿತಾ? ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ದೇ ಅಂತ ಇಲ್ಲಿದೆ. ಇದ್ರ ಹಿಂದಿನ ಪ್ರಶ್ನೆ ಪೂರ್ತಿಯಾಗಿ ಓದಿ. ಇಲ್ಲೆಲ್ಲಾದರೂ ತುಂಬ ಜನರ ಹೆಸರು ಇದೆಯಾ? ಕಾಣಿಸ್ತಾ ಇದೆಯಾ? ಸ್ವಲ್ಪ ಓದಿ. ಹಾಂ,
ಇಲ್ಲಿ ಬೋತ್ ಅನ್ನೋದು ಸಿಕ್ತು, ಇಬ್ರು ಅನ್ನೋದು ಸಿಕ್ತು, ಯಾರ್ಯಾರು ಅಂತ ಗೊತ್ತಾಗ್ಬೇಕು. ಈಗ ಇಲ್ಲಿ ಬೋತ್ ಅನ್ನೋದು ಸಿಕ್ತು, ಇಲ್ಲಿ ಡ್ಯಾನಿಯಲ್ ಅಂತ ಇದೆ. ಡ್ಯಾನಿಯಲ್ ಅಂದರೆ ಅದೊಂದು ಹೆಸರು, ಡ್ಯಾನಿಯಲ್ ಅಂದರೆ ಹೆಸರು, ಈ ರೀತಿ ಕೊಟ್ಟಿರ್ತಾರೆ. ಸ್ವಲ್ಪ ಲಾಜಿಕ್ ಹಾಕಿ ಬರಿಬೇಕಾಗುತ್ತೆ. ಇಲ್ಲಿ ಮೇರಿ ಅನ್ನೋದು ಇದೆ. ಈ ದೇ ಹಿಂದ್ಗಡೆ ಇಷ್ಟು ಸಿಗುವಂತಹ ಯಾವುದಾದ್ರೂ ಇಲ್ಲಿ ಮ್ಯಾಚ್ ಆಗುವಂಥ ವರ್ಡ್ ಇದೆಯಾ ನೋಡ್ಕೊಳ್ಳಿ. ಇಲ್ಲಿ ಮ್ಯಾಚ್ ಆಗುವಂಥ ವರ್ಡ್ ಇದೆಯಾ? ಮ್ಯಾಚ್ ಆಗುವಂಥ ವರ್ಡ್ ಇಲ್ಲಿದೆ ನೋಡಿ, ಮೇರಿ ಆ್ಯಂಡ್ ಡ್ಯಾನಿಯಲ್. ಮೇರಿ ಆ್ಯಂಡ್ ಡ್ಯಾನಿಯಲ್. ದೇ ಅಂತಂದರೆ ಮೇರಿ ಆ್ಯಂಡ್ ಡ್ಯಾನಿಯಲ್ ಅಂದರೆ ನಾನು ಹೇಳಿದೆ ಈಗ ಒಬ್ರಿಗಿಂತ ಜಾಸ್ತಿ ಇರೋರಿಗೆ ನಾವು ದೇ ಅಂತ ಕರಿತೀವಿ, ಅವರು ಅಂತ. ಸೊ ಹೀಗಾಗಿ ಇಲ್ಲಿ ಆನ್ಸರ್ ಇದೆ ದೇಗೆ. ಇಲ್ಲಿ ಮೇರಿ ಆ್ಯಂಡ್ ಡ್ಯಾನಿಯಲ್. ಹಿ ಅಂತ ಇದೆ. ಹಿ ಅನ್ನುವಂಥ ಶಬ್ದ ಎಲ್ಲಿದೆ? ಹಿ ಅನ್ನೋದು ಇಲ್ಲಿದೆ. ಹಿ ಅನ್ನೋದು ಇಲ್ಲಿದೆ. ನಿಮ್ಗೆ ಅರ್ಥ ಆಯಿತು. ಹಿ ಅಂದರೆ ಯಾರು? ಡೇನಿಯಲ್. ಇಲ್ಲಿ ಆಲ್ರೆಡಿ ಹುಡುಕಿದ್ವಿ ನಾವು ಆನ್ಸರ್, ಡೇನಿಯಲ್. ಸೊ ಹಿ ಅಂದರೆ ಡೇನಿಯಲ್. ಅರ್ಥ ಆಯ್ತಾ? ಹಿ ಅಂದರೆ ಡೇನಿಯಲ್. ಎಲ್ಲಿದೆ ಡೇನಿಯಲ್? ಓಕೆ, ಡೇನಿಯಲ್. ವೇರ್ ಅಂತ ಇದೆ. ಇಲ್ಲಿ ವೇರ್ ಅನ್ನುವಂಥ ಪ್ರಶ್ನೆಗೆ ಆದರೆ ಯಾವುದೇ ಒಂದು ಕ್ವಶನ್ ಈ ರೀತಿ ಕೇಳಿ ಆದರೆ ಹಿಂದ್ಗಡೆನೇ ಉತ್ತರ ಕೊಟ್ಟಿರ್ತಾರೆ, ಅದನ್ನಷ್ಟನ್ನು ನಾವು ಇಲ್ಲಿ ಹುಡುಕಿ ನೋಡಿ ಬರಿಬೇಕಾಗುತ್ತೆ. ಇಲ್ಲಿ ವೇರ್ ಅಂತ ಇದೆ. ವೇರ್ ಅಂತಂದರೆ ಹಿಲ್ಲಿ ರೀಜನ್. ಹಿಲ್ಲಿ ರೀಜನ್ ಅಂತ ಬರೆದ್ಬಿಟ್ರೆ 5 ಮಾರ್ಕ್ಸ್ ನಮಗೆ ಇಲ್ಲಿ ಸಿಕ್ತು. ಇಷ್ಟನ್ನು ಮಾಡ್ತೀರಾ. ಇದೊಂದು ಕಾಲಮನ್ನು ಬರೀರಿ ಎಕ್ಸಾಮಲ್ಲಿ, ಇದೊಂದು ಕಾಲಮನ್ನು ಬರೀರಿ, ಇದೊಂದು ಕಾಲಮನ್ನು ಬರೀರಿ, 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಹೊಂದಿಸಿ ಬರೆದ್ಬಿಟ್ರೆ ಮುಗಿದು ಹೋಯ್ತು. ಇಷ್ಟೇ, ತುಂಬ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಈ ಇಲ್ಲಿ ಹರ್ ಅಂತ ಇದೆ. ಹರ್ಗೆ ಯಾವುದಾದ್ರೂ ಇಷ್ಟು ಶಬ್ದದಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಮ್ಯಾಚ್ ಆದರೆ ಅಲ್ಲಿ ಬರೆದ್ಬಿಡಿ. ಇದಿಷ್ಟು ನಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಹೋಗೋಣ. ಈಗ ಇಲ್ಲಿ ಬೇಕಂತಂದರೆ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದ್ಸಲ ನೋಡಿ. ಈಗ 30ನೇ ಕ್ವಶನಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಉತ್ತರವನ್ನು ಹೇಗೆ ಬರಿಬೇಕಂತ ನಾವು ನೋಡ್ಕೊಂಡ್ಬಿಡೋಣ. ಇಲ್ಲಿ ಆಲ್ರೆಡಿ ಎಷ್ಟು ಮಾರ್ಕ್ಸ್ ಕಲ್ತೀವಿ? 5 ಮಾರ್ಕ್ಸನ್ನು ನಾವು ಇಲ್ಲಿ ಕಲ್ತೀವಿ. ಈಗ 9 ಮಾರ್ಕ್ಸನ್ನು ಕಲ್ತ್ಬಿಡೋಣ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. 9 ಪ್ರಶ್ನೆ ಕೊಟ್ಟಿರ್ತಾರೆ. 9 ಪ್ರಶ್ನೆ, ಅದಕ್ಕೆ 9 ಪ್ರಶ್ನೆಗೆ ಇದ್ರ ಒಂದು ಪ್ಯಾಸೇಜ್ ಏನೇ ಇರ್ತಲ್ಲ, ಆ ಪ್ಯಾಸೇಜಲ್ಲಿ ಉತ್ತರ ಇರುತ್ತೆ. ಹೇಗೆ ಬರಿಬೇಕಾಗಿದ್ರೆ ತುಂಬ ಆ್ಯಕ್ಯುರೇಟಾಗಿ ಹುಡುಕಿ ಬರಿತೀನಿ ಅಂದರೆ ಓಕೆ. ಯಾರಿಗೂ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಈಗ ಹೌಸ್ ಹೋಲ್ಡ್ ಆಗಿರ್ಬೋದು, ಒಬ್ರಿಗೆ ಮ್ಯಾರೇಜ್ ಆಗಿರುತ್ತೆ, ಇಂಗ್ಲೀಷಲ್ಲಿ ಕಷ್ಟಪಡ್ತಾ ಇರ್ತೀರ, ಏನೋ ಸಾಧನೆ ಮಾಡಬೇಕಂತ ಇಂಗ್ಲೀಷ್ ಕಟ್ಟಿರ್ತೀರ, ಪಾಸ್ ಮಾಡಬೇಕಂತ. ಇಲ್ಲಿ ಅಂಥವ್ರು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ವಾಟ್ ಈಸ್ ದ ಅವರೇಜ್ ವೇಟ್ ಆಫ್ ಸದರ್ನ್ ಆಫ್ರಿಕನ್ ಪೈಥನ್ ಅಂತ ಇದೆ. 3 ಶಬ್ದ ಹುಡ್ಕೊಂಬಿಡಿ. ಒಂದೇದೇನು? ವೇಟ್, ಸದರ್ನ್ ಆಫ್ರಿಕನ್ ಪೈಥನ್. ಇಷ್ಟನ್ನು ಈ 3 ಶಬ್ದ ಇಲ್ಲಿ ಎಲ್ಲಿದೆ ಹುಡ್ಕೋಬೇಕು. ಅಲ್ಲಿ ಟೈಮ್ ಇರುತ್ತೆ, ನಿಮ್ಗೆ ತುಂಬ ಟೈಮ್ ಇರುತ್ತೆ. ಈ 3 ಶಬ್ದವನ್ನು ಹುಡ್ಕೊಂಬಿಡಿ. ಇಲ್ಲಿ 3 ಶಬ್ದ ನಾನು ಆಲ್ರೆಡಿ ಹುಡುಕಿಟ್ಟಿದ್ದೀನಿ. ಇಲ್ಲಿ ನೋಡಿ, ಪೂರ್ತಿ ಈ ಒಂದು ಪ್ಯಾರಾಗ್ರಾಫನ್ನು ನೋಡಿದಾಗ, ಈ ಪ್ಯಾರಾಗ್ರಾಫನ್ನು ನೋಡಿ, ಇಲ್ಲಿ ಆ ಒಂದು ಸದರ್ನ್ ಪೈಥನ್ ವೇಟ್ ಅನ್ನೋದನ್ನು ಹುಡುಕಿದರೆ ನಮಗೆ ಸಿಗುತ್ತೆ. ಎಲ್ಲಿದೆ ಅದು? ಸದರ್ನ್ ಪೈಥನ್ ಇಲ್ಲಿದೆ ನೋಡಿ. ಓಕೆ, ಸದರ್ನ್ ಆಫ್ರಿಕನ್ ಪೈಥನ್ ಅಂತ ಸಿಕ್ತಾ? ಸದರ್ನ್ ಆಫ್ರಿಕನ್ ಪೈಥನ್ ಅನ್ನೋದು ಸಿಕ್ತು, 1 ಶಬ್ದ ಸಿಕ್ತು. ಅದೇ ರೀತಿ ವೇಟ್ ಅನ್ನೋದು ಸಿಕ್ತು. ಇಲ್ಲಿ ವೇಟ್ ಅನ್ನೋದು ಸಿಕ್ತು. ಆಯಿತಾ? 60 ಕಿಲೋಗ್ರಾಮ್ಸ್. ಸದರ್ನ್ ಆಫ್ರಿಕನ್ ವೇಟ್ 60 ಕಿಲೋಗ್ರಾಮ್ಸ್. ಇಷ್ಟು ಒಂದು ಸ್ವಲ್ಪ ನಮ್ಗೆ ಏನಾದರೂ ಮ್ಯಾಥ್ಸ್ ಸಿಕ್ಕರೆ ಇವೆರಡೂ ಲೈನನ್ನು ಬರೆದ್ಬಿಡಿ. ಏನು ವರಿ ಮಾಡ್ಕೊಳ್ಬೇಡಿ. ಯಾಕಂತಂದರೆ ನಮ್ಗೆ 1 ಮಾರ್ಕ್ಸ್ ಬೇಕಾಗಿದೆ ಅಷ್ಟೇ. ಯಾಕಂದರೆ ನಾವು ಪಾಸ್ ಆಗಬೇಕು. ಈ 2 ಲೈನನ್ನು ಬರೆದ್ಬಿಡಿ, ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಷ್ಟೇ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನನ್ನು ನೋಡ್ತೀನಿ. ವಿಚ್ ಸ್ನೇಕ್ prefers a nets for its eggs. ನೆಟ್ಸ್ ಅಂತ ಇದೆ ನೋಡಿ. ನೆಟ್ಸ್, ಎಗ್ಸ್, ಸ್ನೇಕ್. ಯಾವ ಸ್ನೇಕ್? ಈ 2 ಶಬ್ದ ಇಲ್ಲಿ ಹುಡುಕಿ. 2 ಶಬ್ದ ಇಲ್ಲಿ ಹುಡುಕಿ. ಇಲ್ಲಿ ಎಗ್ ಅನ್ನೋದು ಸಿಕ್ತು. ಅದೇ ರೀತಿ ಇಲ್ಲಿ ಸಿಕ್ತು. ಓಕೆ, ಇಲ್ಲಿಲ್ಲ, ಸಾರಿ, ಇಲ್ಲಿದೆ ನೋಡಿ. ಆ ಕೋಬ್ರಾ ಈಸ್ ದ ಓನ್ಲಿ ಸ್ಪೀಸಿಸ್ ಟು ಮೇಕ್ ನೆಟ್ಸ್ ಆ್ಯಂಡ್ ಗಾರ್ಡ್ ಇಟ್ ಎಗ್ಸ್. ಇಷ್ಟನ್ನು ನೀವು ಈ ಒಂದು ಪ್ಯಾರಾಗ್ರಾಫನ್ನು ನೋಡ್ಕೊಂಡ್ಬಿಟ್ರೆ ಇಲ್ಲಿ ಆನ್ಸರ್ ಏನಿದೆ? ದ ಕಿಂಗ್ ಕೋಬ್ರಾ. ಇಷ್ಟನ್ನು ಬರೀಲಿಕ್ಕಾಗುತ್ತಾ? ಅಲ್ಲೇ ಇರುತ್ತೆ, ಅಲ್ಲೇ ಹುಡುಕಿ ಬರೀಬೇಕು. ಇಲ್ಲಿಗೆ ಎಷ್ಟು ಸಿಕ್ತು ನಮಗೆ? 9 ಮಾರ್ಕ್ಸ್ ಸಿಕ್ತು. ಎಲ್ಲ ಕ್ವಶನನ್ನು ಅದೇ ರೀತಿ ಸೇಮ್ ಇನ್ನೊಂದು ಕ್ವಶನ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಇಲ್ಲಿ ಡ್ಯಾಶ್ ಅಂತ ಇದೆ. ಸ್ನೇಕ್ ಗೋಸ್ ಎನ್ ಎಕ್ಸ್ಟ್ರಾ ಮೈಲ್ ಪ್ರೊಟೆಕ್ಟ್ ಇಟ್ಸ್ ಆಫರಿಂಗ್ಸ್ ಅಂತ ಇದೆ. ಇಲ್ಲಿ ಎಕ್ಸ್ಟ್ರಾ ಮೈಲ್ ಹಿಂದೆ ಎಷ್ಟು ಶಬ್ದ ಇದೆ? ಎಕ್ಸ್ಟ್ರಾ ಮೈಲ್ ಅನ್ನೋದು ಎಲ್ಲಿದೆ? ಇಲ್ಲಿದೆ. ಎಕ್ಸ್ಟ್ರಾ ಮೈಲ್ ಅನ್ನೋದು ಇಲ್ಲಿದೆ. ಇದ್ರ ಮುಂದೆ ಇರ್ತಕ್ಕಂಥದ್ದೇ ಆನ್ಸರ್. ನಿಮಗೇನು ಕನ್ಫ್ಯೂಸ್ ಆಗ್ತಾ ಇದ್ರೆ ಇಲ್ಲಿ ಎಕ್ಸ್ಟ್ರಾ ಮೈಲ್ ಅಂತ ಇದೆ. ಆದರೆ ಹಿಂದ್ಗಡೆ ಇರ್ತಕ್ಕಂಥ 1 ಲೈನ್, ಮುಂದ್ಗಡೆ ಇರ್ತಕ್ಕಂಥ 1 ಲೈನ್, 2 ಲೈನನ್ನು ಬರೆದು ಬಿಡಿ, ಮುಗಿದೋಯ್ತು. ಆನ್ಸರ್ ಕೊಟ್ಬಿಡ್ತಾರೆ. ಆನ್ಸರ್ಗೆ ಉತ್ತರ ಸಿಗುತ್ತೆ.
ಇದಿಷ್ಟಾಯಿತು. ಇದಿಷ್ಟನ್ನು ನೀವು ಲಿಟ್ರಲಿ ಈ ಒಂದು ಪ್ಯಾರಾಗ್ರಾಫನ್ನು ಒಂದು ಯಾವುದಾದ್ರೂ ಒಂದು ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ಇದೇ ಪ್ಯಾಸೇಜ್ ಆಗಿರ್ಬೋದು, ಇದನ್ನು ತಗೊಳ್ಳಿ, ಲಿಟ್ರಲಿ ಅದನ್ನು ಹುಡುಕಿ ಪ್ರಾಕ್ಟೀಸ್ ಮಾಡಿ. ಇಷ್ಟನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿಗೆ 9 ಮಾರ್ಕ್ಸ್ ಸಿಕ್ತು. ಒಂದು ಏನಂತಂದರೆ ಹೆಚ್ ಮತ್ತು ಐ ಅನ್ನುವಂಥ ಒಂದು ಇದರಲ್ಲಿ ಇಲ್ಲಿ ಎಕ್ಸ್ಟ್ರಾ ಮೈಲ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಮೈಲ್ ಮೀನ್ಸ್ ಅಂದರೆ ಪುಟ್ ಮೋರ್ ಎಫರ್ಟ್ ಅನ್ನುವಂಥ ಅರ್ಥ ಕೊಡುತ್ತೆ. ಇಷ್ಟು ಏನು ತಲೆ ಕೆಡಿಸ್ಕೋಬೇಡಿ, ಎಷ್ಟು ಸಿಗುತ್ತೆ ಅಷ್ಟು ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿ. ಏನಾದರೂ ನಿಮ್ಗೆ ಸ್ವಲ್ಪ ಕ್ವಶನ್ಗೆ ಗೊತ್ತಿದ್ರೆ, ಉತ್ತರ ಏನಾದರೂ ಗೊತ್ತಿದ್ರೆ ಕೇರಿಂಗ್ ಅಂತ ಇದೆ, ಇಲ್ಲಿ ನೆಗ್ಲೆಕ್ಟ್ ಅಂತ ಬರೆದ್ರೆ ಆನ್ಸರ್ ಸಿಕ್ತು. ಇವೆರಡನ್ನು ಬಿಟ್ಟುಬಿಡಿ, ನಮಗೆ 7 ಮಾರ್ಕ್ಸ್ ಆದರೂ ಸಿಗುತ್ತೆ. ತಲೆ ಕೆಡಿಸ್ಕೋಬೇಡಿ. ಇವೆರಡು ಕ್ವಶನ್ಗೆ ಏನಾದರೂ ಆನ್ಸರ್ ಗೊತ್ತಿದ್ರೆ ಬರೀರಿ, ಇಲ್ಲ ಅಂತಂದರೆ ಜಸ್ಟ್ ಸ್ಕಿಪ್ ಇಟ್. ನಾವು ಮತ್ತೆ ಮುಂದಿನ ಗ್ರಾಮರಿಗೆ ಹೋಗೋಣ. ಈಗ ಆದರೆ ಎಲ್ಲ ಆನ್ಸರನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ಬೇಕಂತಂದರೆ ಒಂದು ಸಲ ನೋಡ್ಕೊಳ್ಳಿ. ಲಿಟ್ರಲಿ ಆನ್ಸರ್ ಅಷ್ಟೇ ಹುಡುಕಿ ಏನಾದರೂ ಬರೆದ್ರೆ ಓಕೆ. ನಮಗೇನು ಅರ್ಥ ಆಗಲಿಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ, ಹಿಂದ್ಗಡೆ ಇರ್ತಕ್ಕಂಥ ಒಂದು ಲೈನ್, ಮುಂದ್ಗಡೆ ಇರ್ತಕ್ಕಂಥ ಒಂದು ಲೈನ್, ಅಲ್ಲ ಅದೇನು ಮಧ್ಯೆ ಇರುತ್ತಲ್ಲ, ಆ ನಡುವಿರುವಂಥ ಒಂದು ಶಬ್ದಕ್ಕೆ ಮ್ಯಾಚ್ ಮಾಡಿ 2-3 ಲೈನನ್ನು ಬರೆದುಬಿಡಿ, 1 ಮಾರ್ಕ್ಸ್ ಕೊಡ್ತಾರೆ. ಈಗ ಇದು 31ನೇ ಕ್ವಶನ್ ಸ್ವಲ್ಪ ಟಫ್ ಆಗುತ್ತೆ, ಅದನ್ನು ಬಿಟ್ಬಿಡೋಣ, ಮುಂದೆ ಹೋಗೋಣ. ಈಗ ಇದೊಂದು ಚಿತ್ರದ ಗ್ರಾಮರ್ ಇದೆ ನೋಡಿ. 33ನೇ ಕ್ವಶನನ್ನು ಆನ್ಸರ್ ಹೇಗೆ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ 1-2 ಮಾರ್ಕ್ಸ್ ಸಿಗ್ತಾ ಇದೆ ನಮಗೆ. ಇಷ್ಟು ಕ್ವಶನ್ನಿಗೆ ಇಷ್ಟನ್ನು ಓದ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಇಷ್ಟನ್ನು ಓದಿ. ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅವರು ಹಿಂಟ್ ಕೊಟ್ಟಿರ್ತಾರೆ. ಇದೇ ರೀತಿ ಚಿತ್ರವನ್ನು ತೆಗೆದು ನಾವು ಕ್ವಶನ್ ಪೇಪರಲ್ಲಿ ಬರಿಬೇಕಾಗುತ್ತೆ. ಹಿಂಟ್ ಕೊಟ್ಟಿದ್ದಾರೆ. ಯಾರು ಪಾಸ್ ಆಗಬೇಕಂತ ಕಷ್ಟಪಡ್ತಾ ಇದ್ದಾರೆ, ಲಿಟ್ರಲಿ ಈ ಒಂದು ಟ್ರಿಕ್ಸನ್ನು ನೀವು ಅಪ್ಲೈ ಮಾಡಬೇಕು. ಯಾರು ಸ್ಕೋರ್ ಮಾಡ್ತೀರಾ ಅದು ಓಕೆ, ನಾವು ಜಸ್ಟ್ ಏನು ಪಾಸ್ ಆಗಬೇಕಾಗಿದೆ. ಯಾರು ಪಾಸ್ ಆಗಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗಷ್ಟೇ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಮತ್ತೆ ಹಾಗೆ ಬರೀಬೇಕು, ಹೀಗೆ ಮಾರ್ಕ್ಸ್ ಕೊಡ್ತಾರೆ, ಅದೇನು ಕಮೆಂಟಲ್ಲಿ ಹೇಳೋಕೆ ಹೋಗ್ಬೇಡಿ, ನೀವು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಈ ರೀತಿ ಡಯಾಬಿಟೀಸ್ ಇಸ್ ಅ ಕ್ರಾನಿಕ್ ಡಿಸೀಸ್ ದ್ಯಾಟ್ ಅಫೆಕ್ಟ್ಸ್ ಅವರ್ ಬಾಡಿ, ಟರ್ನ್ಸ್ ಫುಡ್ ಇಂಟು ಎನರ್ಜಿ. ಇಷ್ಟ ಆಯಿತಾ? ಇದಾಯಿತು. ಇದನ್ನು ಕ್ವಶನ್ನ ಬಿಟ್ಬಿಡಿ, ನಮಗೆ ಕ್ವಶನ್ ಓದುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವು ಇದನ್ನು ಓದ್ಬಿಡೋಣ. ಇಲ್ಲಿ ಯಾವುದನ್ನು ಫಿಲ್ ಮಾಡಬೇಕು. ಇಲ್ಲಿ ಡಯಾಬಿಟೀಸ್ ಅಂತ ಇದೆ. ಇಲ್ಲಿ ಡಯಾಬಿಟೀಸ್ ಅನ್ನೋದೆಲ್ಲಿದೆ? ಇಲ್ಲಿ ಡಯಾಬಿಟೀಸ್ ಅಂತ ಇದೆ. ಡಯಾಬಿಟೀಸ್ ಈಸ್ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಡಯಾಬಿಟೀಸ್ ಈಸ್ ಅಂತಿದೆ. ಇಲ್ಲಿ ಮುಂದಿರ್ತಕ್ಕಂಥ ಈಸ್ ಅಂತ ಇದೆ. ಇಲ್ಲಿ ಕ್ರೋನಿಕ್ ಡಿಸೀಸ್ ಅಂತ ಬರೆದುಬಿಟ್ರೆ ಇಲ್ಲಿ ಮುಗಿದು ಹೋಯ್ತು ಆನ್ಸರ್. ಕ್ರೋನಿಕ್ ಡಿಸೀಸ್ ಅಂತ ಬರೆದ್ರೆ ಈ ಒಂದು ಕಾಲಮಲ್ಲಿ, ಈ ಒಂದು ಬಾಕ್ಸಲ್ಲಿ ಕ್ರೋನಿಕ್ ಡಿಸೀಸ್ ಅಂತ ಬರೆದ್ರೆ ಮುಗಿದೋಯ್ತು. ಈ ರೀತಿ ಹಿಂಟ್ ಕೊಟ್ಟಿರ್ತಾರೆ. ಆ ಹಿಂಟ್ ಮುಂದೆ ಇರ್ತಕ್ಕಂಥ ಶಬ್ದವನ್ನು ಬರೆದುಬಿಟ್ರೆ ಮುಗಿದೋಯ್ತು. ಆಲ್ರೆಡಿ ನೋಡಿದ್ವಲ್ಲ ಪ್ರೊನೌನಲ್ಲಿ, ಅದೇ ರೀತಿ ಅಲ್ಲಿ ಹಿಂದೆ ಕೊಟ್ಟಿರ್ತಾರೆ, ಇಲ್ಲಿ ಮುಂದೆ ಕೊಟ್ಟಿರ್ತಾರೆ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಇನ್ನೊಂದೇನಿದೆ, ಡಯಾಬಿಟಿಸ್ ಟೈಪ್ಸ್. ಸ್ವಲ್ಪ ಮುಂದೆ ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ದೇ ಆರ್ ಟೈಪ್ 1, ಟೈಪ್ 2 ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ಟೈಪ್ 1, ಟೈಪ್ 2. ಇಲ್ಲಿ ಟೈಪ್ 1 ಬರೀರಿ, ಇಲ್ಲಿ ಟೈಪ್ 2 ಅಂತ ಬರೀರಿ, ಮುಗಿದೋಯ್ತು. ಇಲ್ಲಿ 1.5 ಮಾರ್ಕ್ಸ್ ಸಿಕ್ತು. ಅದೇ ರೀತಿ ಜನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ. ಇಲ್ಲಿ ಜನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ, ಮೀನ್ಸ್ ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್. ಜನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ, ಅದ್ರ ಮುಂದಿರ್ತಕ್ಕಂಥ ಶಬ್ದವನ್ನು ಬರೆದುಬಿಡಿ. ನಿಮ್ಗೆ ಅರ್ಥನೇ ಆಗಲಿಲ್ಲ ಅಂದರೆ ಮುಂದಿರ್ತಕ್ಕಂಥ ಒಂದು ಪೂರ್ತಿ ಸಂಪೂರ್ಣ ಲೈನನ್ನು ಈ ಒಂದು ಬಾಕ್ಸಲ್ಲಿ ಬರೀರಿ, ಯಾಕಂದರೆ ಪಾಸ್ ಆಗಬೇಕಾಗಿದೆ ಅಷ್ಟೇ. ಇಲ್ಲಿಗೆ 2 ಮಾರ್ಕ್ಸ್ ನಮ್ಗೆ ಸಿಕ್ತು. ಇದರ ಆನ್ಸರನ್ನು ನೀವು ಬೇಕಂದರೆ ನೋಡ್ಕೊಂಬಿಡಿ. ನೆಕ್ಸ್ಟ್ ಮತ್ತೆ ಮುಂದಿನ ಗ್ರಾಮರ್ಗೆ ಹೋಗ್ತೀನಿ. ಈಗ ಈ ರಿಪೋರ್ಟೆಡ್ ಸ್ಪೀಚ್ ಎಲ್ಲ ಅದು ಕಷ್ಟ ಇದೆ. ನೀವು ಯಾರು ಪಾಸ್ ಆಗಬೇಕಂತ ಅಂದ್ಕೊಂಡಿದ್ರೆ ಅದು ಅಂಥವ್ರಿಗಲ್ಲ, ಅದು ಬಿಟ್ಬಿಡಿ ಅದನ್ನು. ಓಕೆ, ಇಲ್ಲಿ ನೋಡಿ, ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್. ಇಲ್ಲಿ 3 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಏನು ನೆಗ್ಲೆಕ್ಟ್ ಮಾಡುವಂತಿಲ್ಲ, ಇದನ್ನು ಬರದೇ ಏನಾದರೂ ಬರೆದು ಬನ್ನಿ, ಬರೀರಿ. ಅದನ್ನು ಹೇಗೆ ಬರಿಬೇಕಂತ ಹೇಳ್ತೀನಿ. ಇಲ್ಲಿ ಇಬ್ಬರದು ಕಾನ್ವರ್ಸೇಷನ್ನ ಕೊಟ್ಟಿದ್ದಾರೆ. 2 ಕ್ವಶನ್ ಇದೆ, 1 ಕ್ವಶನ್ನ ಅಟೆಂಪ್ಟ್ ಮಾಡೋಣ. ಅನಾಗ, ಹಲೋ ಜಸ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಯಾರಾದರೂ ಹೌ ಆರ್ ಯು ಅಂತ ಕೇಳಿದರೆ ನಾವೇನು ಅನ್ಬೇಕು ಅದಕ್ಕೆ? ಐ ಆಮ್ ಫೈನ್ ಅನ್ನೋದನ್ನು ನೀವು ನೆನ್ಪಿಟ್ಕೊಂಬಿಡಿ. ರೆಸ್ಪಾನ್ಸ್ ಟು ದ ಗ್ರೀಟಿಂಗ್. ಇಲ್ಲಿ ಹೆಲೋ ಗುಡ್ ಮಾರ್ನಿಂಗ್ ಅಂತ ಇದೆ, ಇದೇ ಪ್ರಶ್ನೆ. ಇದೇ ರೀತಿ ಗುಡ್ ಮಾರ್ನಿಂಗ್ ಗ್ರೀಟಿಂಗ್ಸ್ ಅನ್ನುವಂಥ ಗುಡ್ ಮಾರ್ನಿಂಗ್ ಏನಕ್ಕೆ ಹೇಳ್ತಾನಲ್ಲ, ಆ ಗುಡ್ ಮಾರ್ನಿಂಗ್ ಅನ್ನುವಂಥ ಪ್ರಶ್ನೆಯಲ್ಲಿ ಮುಂದೇನು ಬರುತ್ತೆ. ಇಲ್ಲಿ ಹೆಸರುಗಳಷ್ಟೇ ಚೇಂಜ್ ಆಗ್ಬೋದು, ಕಾನ್ವರ್ಸೇಷನ್ ಚೇಂಜ್ ಆಗ್ಬೋದು, ಆದರೆ ಗ್ರೀಟಿಂಗ್ ಮಾಡುವಂಥ ಒಂದು ಪ್ರಶ್ನೆ ಗುಡ್ ಮಾರ್ನಿಂಗ್ ಅಂತ ಇದ್ದರೆ ಇಲ್ಲಿ ಈ ಒಂದು ಡ್ಯಾಶ್, ಇಲ್ಲಿ ಏನು ಡ್ಯಾಶ್ ಇದೆಯಲ್ಲ, ವೆರಿ ಗುಡ್ ಮಾರ್ನಿಂಗ್. ಈ ಗುಡ್ ಮಾರ್ನಿಂಗ್ ಶಬ್ದ ತೆಗೀರಿ, ಇಲ್ಲಿ ಹಾಕಿ ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆದುಬಿಡಿ, ಮುಗಿದೋಯ್ತು. ಅಷ್ಟೇ ಬರೀಬೇಕು, ಮತ್ತೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ರೆಸ್ಪಾಂಡಿಂಗ್ ಗ್ರೀಟಿಂಗ್, ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ಹೌ ಆರ್ ಯು ಅಂತ ಕೇಳಿದರೆ ಐ ಆಮ್ ಫೈನ್, 1 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಜಶ್ವಂತ್, ಅನಾಗ ಯು ಪ್ಲೇಡ್ ವೆರಿ ವೆಲ್ ಇನ್ ದ ವಾಲಿಬಾಲ್ ಮ್ಯಾಚಲ್ಲಿ ನೀನು ಚೆನ್ನಾಗಿ ಆಟ ಆಡಿದೆಯಾ. ಇಟ್ ವಾಸ್ ಟ್ರೀಟ್ ಟು ವಾಚ್. ಇದೊಂಥರ ಚೆನ್ನಾಗಿತ್ತು ನೋಡಲಿಕ್ಕೆ. ಜಶ್ವಂತ್ ಹೇಳ್ತಾನೆ ಈಗ, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್, ನೀನು ಹೇಳೋದಕ್ಕೆ ಥ್ಯಾಂಕ್ ಯು. ಅನಗ ಹೇಳ್ತಾಳೆ ಏನಂತ ಹೇಳ್ತಾ ಇದ್ದಾಳೆ ಅವಳು. ಇಲ್ಲಿ ಎನ್ಕ್ವೈರ್ಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್ ಅಂದರೆ ಮುಂದಿನ ಮ್ಯಾಚ್ ಯಾವಾಗ. ಅವ್ನು ವಾಲಿಬಾಲ್ ಮ್ಯಾಚ್ ಇದೆ, ಇಲ್ಲಿ ವಾಲಿಬಾಲ್ ಅಂತ ಮ್ಯಾಚ್ ಇದೆ, ನೆಕ್ಸ್ಟ್ ಅವ್ನು ಮ್ಯಾಚ್ ಯಾವಾಗಿದೆ ಅಂತ ಕೇಳಬೇಕು. ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ 2 ಶಬ್ದದಲ್ಲಿ ಯಾವುದಾದ್ರು
ನಿನ್ನ ಮ್ಯಾಚ್ ಯಾವಾಗಿದೆ, ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್, ಇಷ್ಟು ಇಲ್ಲಿ ಬರೀರಿ, ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಬರೆದು ಬಿಡಿ. ಇಲ್ಲಿ ಒಂದು ಮಾರ್ಕ್ಸ್ ಸಿಕ್ತು. ಜಸ್ಟ್ ಒಂದು ಹೇಳ್ತಾನೆ, ಗಿವ್ಸ್ ಇನ್ಫಾರ್ಮೇಷನ್, ಇಲ್ಲೊಂದು ಡೇಟ್ ಆದರೂ ಹಾಕಿ, ಮಂತ್ ಆದರೂ ಹಾಕಿ, ಯಾವುದಾದ್ರೂ ಒಂದು ಡೇಟ್ ಹಾಕಿಬಿಡಿ. ಜಸ್ಟ್ ಒಂದು ಗಿವ್ಸ್ ಇನ್ಫಾರ್ಮೇಷನ್ ಕೊಡ್ತಾನೆ, ಅದು ಯಾವುದು ಮ್ಯಾಚ್ ಇದೆ ಅಂತ. ಇಲ್ಲಿ 7th August ಅಂತ ಬರೆದ್ಬಿಡಿ. 7th August, ಮೈ ನೆಕ್ಸ್ಟ್ ಮ್ಯಾಚ್ ಈಸ್ 7th August ಅಂತ ಬರೆದ್ರೆ ಇಲ್ಲಿ ಒಂದು 3 ಮಾರ್ಕ್ಸ್ ನಮಗೆ ಸಿಕ್ತು. ಇಷ್ಟ ಆಯ್ತಾ? ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಲೆಟರ್ ರೈಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಲೆಟರ್ ರೈಟಿಂಗ್ ತುಂಬ ಈಸಿಯಾಗಿದೆ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಎಷ್ಟು ಈಸಿಯಾಗಿ. ಇಲ್ಲಿ ನೋಡಿ, ಡೆಕ್ಕನ್ ನೋಡಿ, ಪಾರ್ಟ್ ಇನಲ್ಲಿ 36ನೇ ಕ್ವಶನ್ಗೆ ಆನ್ಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 5 ಮಾರ್ಕ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸ್ವಲ್ಪ ಲಾಜಿಕನ್ನು ಹಾಕಬೇಕು, ನಾನು ಹೇಳ್ತೀನಿ. ಡೆಕ್ಕನ್ ಹೆರಾಲ್ಡ್ ನೋಡಿ, ಅಪ್ಲಿಕೇಶನ್ ಇಸ್ ದ ರೀಸನ್ ಆಫ್ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ 10th August 2024. ಈ ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ನೆಕ್ಸ್ಟ್ ನೋಡೋಣ. ಕ್ವಾಲಿಫಿಕೇಷನ್ ಏನು ಬೇಕು, ಕ್ವಾಲಿಫಿಕೇಷನ್ ಏನು ಬೇಕಂತಂದರೆ MS ಇನ್ ಆರ್ಥೋಪಾಡಿಕ್ಸ್. ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಡಿಕ್ ಸರ್ಜನ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಡಿಕ್ ಸರ್ಜನ್ ಅಂತ ಇದೆ. ಇಷ್ಟು ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಇಲ್ಲಿ 4 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು ಯಾವುದಾದ್ರೂ ಒಂದು ಹಾಸ್ಪಿಟಲ್ಲಿ ಅಂತ ಕೇಳಿದ್ದಾನೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಈಗ ನಾಲೆಜ್ ಫಾರ್ ಇಂಗ್ಲೀಷ್ ಆ್ಯಂಡ್ ರೀಜ್ನಲ್ ಲ್ಯಾಂಗ್ವೇಜ್ ಈಸ್ ಡಿಸೈರೇಬಲ್. ಅವನಿಗೆ ಇಂಗ್ಲೀಷ್ ನಾಲೆಜ್ ಇರಬೇಕು, ರೀಜ್ನಲ್ ನಾಲೆಜ್ ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟ ಆಯಿತು. ಸ್ಯಾಲರಿ ಆ್ಯಂಡ್ ಅಡಿಷ್ನಲ್ ಪೆರೆಕ್ಸ್ ನೋ ಕನ್ಸಿಸ್ಟೆಂಟ್ ಫಾರ್ ಎಕ್ಸ್ಟ್ರಾರ್ಡಿನರಿ ಕ್ಯಾಂಡಿಡೇಟ್ಸ್. ಇದನ್ನು ಸ್ವಲ್ಪ ಬಿಡಿ, ಅದನ್ನು ಹೇಳ್ತೀನಿ ನಾನು. ಅಪ್ಲೈ ವಿದಿನ್ 10 days ವಿತ್ ದ ಚೇರ್ಮನ್ HR, ಫಾರೆಸ್ಟ್ ಹಾಸ್ಪಿಟಲ್, ಚುನಿಗ್ಮಾ ರೋಡ್, ವಸಂತನಗರ, ಬೆಂಗಳೂರು. ಈ ಅಡ್ರೆಸ್ಸಿಗೆ ನಾವು ಲೆಟ್ರನ್ನ ಬರಿಬೇಕು. ಈಗ ಇದಿಷ್ಟನ್ನು ಲೆಟ್ರ್ ನೋಡ್ಕೊಂಡ್ವಿ. ಲೆಟ್ರನ್ನ ಡೈರೆಕ್ಟಾಗಿ ಬರೆದು ಬಿಡೋಣ. ಲೆಟ್ರನ್ನ ಬರೆಯುವಾಗ XXXX YYYY, XXXXಗೆ ಫ್ರಮ್ ಅಡ್ರೆಸ್, YYYYಗೆ ಟು ಅಡ್ರೆಸ್. ಇಲ್ಲಿ XXXX YYYY ಯುವರ್ ಡೇಟ್ ಅಂತ ಇದೆ. ಈ ಡೇಟಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಯಾವತ್ತು ಲೆಟ್ರ್ ಬರಿತಾ ಇದ್ದಾರೆ ಆವತ್ತಿನ ಒಂದು ಡೇಟನ್ನು ಬರೆದುಬಿಡಿ. ಅಲ್ಲೇನು ಅಡ್ರೆಸ್ ಕೊಟ್ಟಿದ್ರಲ್ಲ, ಆ ಅಡ್ರೆಸ್ಸನ್ನು ತೆಗೆದುಕೊಂಡು ಬಂದು ಸೀದಾ ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದೆ. ಆ್ಯಸ್ ಇಟ್ ಇಸ್, ಅದು ಯಾವ ರೀತಿ ಅಡ್ರೆಸ್ ಇತ್ತು ಸುಮ್ಮನೆ ಅದನ್ನು ತೊಗೊಂಬಂದು ಇಲ್ಲಿ ಬರೆದೆ, ಮುಗಿದೋಯ್ತು. ಬೇಕಂತಂದರೆ ಅಡ್ರೆಸ್ ಬೇಕಂದ್ರೆ ಇನ್ನೊಂದು ಸಲ ನೋಡಿ, ಇಲ್ಲಿ ನೋಡಿ, ಇಲ್ಲೇ ಇದೆ ಅಡ್ರೆಸ್. ಈ ಅಡ್ರೆಸ್ಸನ್ನು ತೊಗೊಂಬಂದು ಅಲ್ಲಿ ಬರೆದೆ, ಮುಗಿದೋಯ್ತು ಅಷ್ಟೇ. ಒಂದು ಶಬ್ದ ನೆನ್ಪಿಟ್ಕೊಳ್ಳಿ, ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್. ರೆಸ್ಪೆಕ್ಟೆಡ್ ಸರ್, ಮೇಡಮ್, ಇದನ್ನು ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಡಿಕ್ ಸರ್ಜನ್. ಅಲ್ಲಿ ಪೋಸ್ಟ್ ಆಫ್ ಅಂತ ಇಲ್ಲಿ ಕೊಟ್ಟಿದ್ದರು. ಪೋಸ್ಟ್ ಆಫ್ ಯಾವ ಪೋಸ್ಟಿಗೆ ಅದು ಬೇಕಾಗಿತ್ತು ನಮಗೆ, ಅಪ್ಲಿಕೇಶನನ್ನು ಹಾಕಬೇಕಾಗಿತ್ತು ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎಲ್ಲಿದೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಅಂತ ಇದೆ. ಸೇಮ್ ಆ್ಯಸ್ ಇಟ್ ಈಸ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್. ಇದನ್ನೇ ಒಂದು ಲೈನ್ ತೆಗೆದುಕೊಂಡು ಬಂದು ಸಬ್ಜೆಕ್ಟಿಗೆ ಹಾಕಿಬಿಡಿ, ಮುಗಿದೋಯ್ತು. ಮತ್ತೇನಿದೆ, ರೆಫರೆನ್ಸ್ ಅಂತ ಇದೆ. ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟ್ 10th August 2024. ಇದು ಎಲ್ಲಿದೆ, ಇದೇ ರೆಫರೆನ್ಸಲ್ಲಿ ಏನು ಬರಿಬೇಕಂದ್ರೆ ಇಲ್ಲಿ ಫಸ್ಟ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಫಸ್ಟ್ ಕೊಟ್ಟಿದ್ರಲ್ಲ, ಡೆಕ್ಕನ್ ಕ್ರಾನಿಕಲ್ ಡೇಟೆಡ್, ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ ಇನ್ 10th August 2024. ಇಷ್ಟನ್ನು ಆ ರೆಫರೆನ್ಸಲ್ಲಿ ಬರೆದು ಬಿಡಬೇಕು. ಇಷ್ಟನ್ನು ಬರೀರಿ, 2 ಮಾರ್ಕ್ಸ್ ಸಿಗುತ್ತೆ, 1.5 ಮಾರ್ಕ್ಸ್ ಸಿಗುತ್ತೆ. ಇದಾದ ನಂತರ ಈ ಪ್ಯಾರಾಗ್ರಾಫನ್ನು ನೀವು ಲಿಟ್ರಲಿ ನೆನ್ಪಿಟ್ಕೊತಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟುಬಿಡಿ, ನಿಮ್ಮ ಮೇಲೆ ಒಂದು ಡಿಪೆಂಡ್ ಆಗುತ್ತೆ. ಇದನ್ನು ಸ್ವಲ್ಪ ಲಿಟ್ರಲಿ ಒಂದು ಸ್ವಲ್ಪ ನೆನ್ಪಿಟ್ಕೊಂಡು ಬರೆದ್ರೆ ಓಕೆ. ನಾನು ಹೇಳ್ತೀನಿ ಏನು ಮಾಡ್ಬೇಕಂತ. ವಿತ್ ರೆಸ್ಪೆಕ್ಟ್ ಟು ದ ಅಡ್ವರ್ಟೈಸ್ಮೆಂಟ್ cited above, I XXX would like to apply for the post of ಆರ್ಥೋಡಿಕ್ ಸರ್ಜನ್ ಇನ್ ಯುವರ್ ಎಸ್ಟೀಮ್ಡ್ ಹಾಸ್ಪಿಟಲ್. ಇಷ್ಟನ್ನು ಬರೀಲಿಕ್ಕೆ ಆಗುತ್ತಾ? ತುಂಬ ಈಸಿ ಇದೆ. ಈ ಒಂದು 2 ಲೈನನ್ನು ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಇಷ್ಟನ್ನು ನೋಡಿದ್ರೆ ಅವರು 1 ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್, I have completed MS in orthopedics and I have 4 to 5 years of experience working in reputed hospitals. My expertise includes performing surgeries, diagnosis, muscular disorders and
ಎನ್ಶೋರಿಂಗ್ ಪೋಸ್ಟ್ ಆಪ್ರೇಟಿವ್, ಇದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಯಾರು ಪಾಸ್ ಆಗಲು ಕಷ್ಟಪಡ್ತಾ ಇದ್ದಾರೆ ಇದನ್ನು ಸ್ಕಿಪ್ ಮಾಡಿಬಿಡಿ. ನನ್ನ ಒಂದು ಸ್ಟ್ರಾಂಗ್ ಸಜೆಷನ್, ಇದು ಬೇಡ ನಿಮಗೆ. ಇದು ಓದು ಅಂತ ಇದನ್ನು ಬೈಹಾಟ್ ಹಾಕುವಂಥ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಇದನ್ನು ನೆನ್ಪಿಟ್ಕೊಳ್ಳಿ. ಐ ವಿಲ್ ಬಿ ಗ್ರೇಟ್ಫುಲ್ ಇಫ್ ಯು ಪ್ರೊವೈಡ್ ಮೀ ದಿಸ್ ಆಪರ್ಚುನಿಟಿ. ಐ ಅಶ್ಯೂರ್ ಯು ದ್ಯಾಟ್ ಐ ವಿಲ್ ಕಾಂಟ್ರಿಬ್ಯೂಟ್ ಮೈ ಬೆಸ್ಟ್ ಎಫರ್ಟ್ಸ್ ಆ್ಯಂಡ್ ಡೆಡಿಕೇಶನ್ ಇನ್ ದ ರೋಲ್. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲೆಟ್ರ್ ಇಲ್ಲಿಗೆ ಮುಗೀತು. ಈ ಒಂದು ಪ್ಯಾರಾಗ್ರಾಫನ್ನು ಕ್ಯಾನ್ಸಲ್ ಮಾಡಿ. ಐ ಹೋಪ್ ಯು ವಿಲ್ ಕನ್ಸಿಡರ್ ಮೈ ಅಪ್ಲಿಕೇಶನ್. ಥ್ಯಾಂಕ್ ಯು, ಯುವರ್ಸ್ ಟ್ರೂಲಿ SD XXX 4X. ಇಷ್ಟನ್ನು ಬರೆದ್ಬಿಟ್ರೆ ಇಲ್ಲಿಗೆ ನಮ್ಮದು ಅರ್ಧ ಲೆಟ್ರ್ ಕಂಪ್ಲೀಟ್ ಆಯಿತು. ಇದಾದ ನಂತರ ಎನ್ಕ್ಲೋಸರ್ ಅಂತ ಬರೀರಿ. ಎನ್ಕ್ಲೋಸರ್ ಅಂತ ಒಂದು ಬರೀರಿ. ಇಲ್ಲೂ ಈ ಲೆಟ್ರನ್ನು ಲಿಟ್ರಲಿ ಒಂದು 2-3 ಸಲ ಲಿಟ್ರಲಿ ಬರ್ದು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. 1 ಫೋಟೋ ಕಾಪಿ ಆಫ್ ಅ ಮಾರ್ಕ್ಸ್ ಕಾರ್ಡ್, 1 ಫೋಟೋ ಕಾಪಿ ಆಫ್ ಅ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಮುಗಿದೋಯ್ತು ಇಷ್ಟೇ. 2 ಇಲ್ಲಿ ಮುಗೀತು. ನೆಕ್ಸ್ಟ್ ಕೊನೆಯದಾಗಿ ಮಾಡಬೇಕಾಗಿರೋದು ಏನಂದರೆ ರೆಸ್ಯೂಮೆಯನ್ನು ಒಂದು ಪೇಜಲ್ಲಿ ಬರೀರಿ. ರೆಸ್ಯೂಮೆ ಒಂದು ಪೇಜ್ ಇರುತ್ತೆ. ಆ ಒಂದು ಪೇಜಲ್ಲಿ 2 ಕಾಲಮ್ ಮಾಡಿ. ಈ ಕಡೆ ಒಂದು, ಈ ಕಡೆ ಒಂದು. ಇಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಕಾಲಮ್ ಮಾಡಿ. ಒಂದು ಇಷ್ಟು ನಂಬರನ್ನು ಹಾಕ್ಕೊಳ್ಬೇಕಂದ್ರೆ ನೇಮ್ಸ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್, ಲ್ಯಾಂಗ್ವೇಜ್ ನೋನ್, ಹಾಬೀಸ್, ಇಮೇಲ್ ID ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕೊಂಡ ತಕ್ಷಣ ನೇಮ್ ಅಂದರೆ XXXX, ಫಾದರ್ಸ್ ನೇಮ್ ಅಂದರೆ XYZ, ಡೇಟ್ ಆಫ್ ಬರ್ತ್ ಅಂತಂದರೆ MMM DDD YYYY. ಇಷ್ಟ ಆಯಿತಾ. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತಂದರೆ ಕ್ವಾಲಿಫಿಕೇಷನಲ್ಲಿ ಏನು ಹಾಕಬೇಕಂತಿದ್ರು MS ಇನ್ ಆರ್ಥೋಪೆಡಿಕ್ಸ್ ಅದನ್ನು ಹಾಕಿದ್ವಿ. ಎಕ್ಸ್ಪೀರಿಯನ್ಸ್ ಅಂದರೆ 4 to 5 years ಇನ್ ರೆಪ್ಯೂಟೆಡ್ ಹಾಸ್ಪಿಟಲ್. ಮುಗಿದು ಅಷ್ಟೇ. ಲ್ಯಾಂಗ್ವೇಜ್ ನೋನ್ ಅಂತ ಇದೆ, ಇಂಗ್ಲೀಷ್ ಆ್ಯಂಡ್ ರೀಜ್ನಲ್ ಲ್ಯಾಂಗ್ವೇಜ್. ಅಲ್ಲಿ ಇಂಗ್ಲೀಷ್ ಎಲ್ಲಿ ಕೊಟ್ಟಿದ್ರು, ಯಾವ್ಯಾವ ಭಾಷೆ ಬೇಕಿತ್ತು ಅವನಿಗೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ವಾಲಿಫಿಕೇಷನ್ಗೆ ಈ ಒಂದು ಶಬ್ದ ಹಾಕಿದೆ. ಅದೇ ರೀತಿ 4 to 5 years ಎಕ್ಸ್ಪೀರಿಯನ್ಸ್ ಎನಿ ರೆಪ್ಯೂಟೆಡ್ ಹಾಸ್ಪಿಟಲ್, ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬರದೆ. ನಾಲೆಜ್ ಇಂಗ್ಲೀಷ್ ಆ್ಯಂಡ್ ರೀಜ್ನಲ್ ಲ್ಯಾಂಗ್ವೇಜ್ ಈಸ್ ಡಿಸೈರಬಲ್. ಇಷ್ಟನ್ನು ಅಲ್ಲಿ ತೊಗೊಂಡೋಗಿ ಅಲ್ಲಿ ಬರೆದೆ. ಇಂಗ್ಲೀಷ್ ಗೊತ್ತಿದೆ, ರೀಜ್ನಲ್ ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ಅಲ್ಲಿ ಬರೆದ್ಬಿಟ್ಟೆ ಮುಗಿದೋಯ್ತು. ಅಷ್ಟಾಯ್ತಾ. ಅದೇ ರೀತಿ ನಂತರ ಅದು ಅಷ್ಟಾಯಿತು, ಅದು ಮುಗಿಸ್ಬಿಡಿ ಅದನ್ನು. ಹಾಬೀಸ್, ನಿಮ್ಗೇನು ಹಾಬೀಸ್ ಇದೆ ಅದನ್ನು ಬರೀರಿ. ಇಮೇಲ್ ID xyz.gmail.com, xyz@gmail.com. ಮುಗೀತು. ಲೆಟರ್ ರೈಟಿಂಗ್ ಮುಗೀತು. ಐ ಹರ್ಡ್ ಡಿಕ್ಲೇರ್ ದ ಅಬವ್ ಮೆನ್ಷನ್ಡ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಥ್ಯಾಂಕ್ ಯು, ಯುವರ್ಸ್ ಟ್ರೂಲಿ ಫೇತ್ಫುಲಿ. ಇಲ್ಲಿ ಲೆಟರ್ ಮುಗಿದೋಯ್ತು. ಏನು ಅರ್ಥ ಆಗಿಲ್ಲ ಇಲ್ಲಿ. ತುಂಬ ಈಸಿ ಆಗಿದೆ ಲೆಟರ್. ಈ ಲೆಟ್ರನ್ನ ಲಿಟ್ರಲಿ ಎಷ್ಟು ಹೇಳಿದ್ದೀನಿ ಇಷ್ಟು ಬಯಾಟ್ ಹಾಕಿ ಇಷ್ಟನ್ನು ನೀವು ಒಂದು ಮಾಡ್ಕೊಂಡು ಇಟ್ಕೊಳ್ಳಿ. ಇದಾಯಿತು. ಈಗ ಕೆಲವೊಂದು 4 ಸಮರಿಯನ್ನು ಕೊಡ್ತಾ ಇದ್ದೀನಿ. ಒಂದು 4 ಸಮರಿಯನ್ನು ಕೊಡ್ತೀನಿ. ಆ ಸಮರಿಯನ್ನು ಲಿಟ್ರಲಿ ಕುಂತು ಓದಿ. ಬಯಾಟ್ ಹಾಕಿ ಅದನ್ನು ಬಯಾಟ್ ಹಾಕಿ ಒಂದು 4ರಿಂದ 5 ಸಮರಿ ಇಷ್ಟಿಷ್ಟು ಒಂದೊಂದು ಪ್ಯಾರಾಗ್ರಾಫ್ ಥರ ಸಮರಿ ಇದೆ. ಆ 4 ಮಾರ್ಕ್ಸಿಗೆ ಅದನ್ನು ಬರೆದ್ಬಿಡಿ. 4 ಮಾರ್ಕ್ಸಿಗೆ ಅದನ್ನು ಬರೆದ್ಬಿಡಿ. ಈಗ ನಾನು ಸಮರಿಯನ್ನು ತೋರಿಸ್ತಾ ಇದ್ದೇನೆ. ನೋಡೋಣ, ಈಗ ಸಮರಿ ನೋಡೋಣ. ಎಲ್ಲ ಗ್ರಾಮರಲ್ಲಿ ಹೇಳಿದ್ದೀನಿ. ಈಗ ನೋಡಿ, ರೋಮಿಯೋ ಜೂಲಿಯಟ್ ಮೇಲೆ ಒಂದು ಸಮರಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನೊಂದು ಓದ್ಕೊಳ್ಳಿ. ರೋಮಿಯೋ ಜೂಲಿಯಟ್ ಮೇಲೆ ಎಷ್ಟು ಸಮರಿ ಇದೆ? ಸಮರಿ ಇರೋದು ಇಷ್ಟಿದೆ. ಬೇಕಂತಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ ಸಾಕು. ಇಷ್ಟನ್ನು ಓದಿ. ಒಂದು ಸಮರಿ ರೆಡಿ ಆಯಿತು. ಇಲ್ಲಿ 4 ಅಂಕ ನಮಗೆ ಸಿಕ್ತು. ಆಯಿತಾ. ರೈಟ್. ನೆಕ್ಸ್ಟ್ 2 Dear ಅನ್ನುವಂಥ ಒಂದು ಚಾಪ್ಟರ್ ಇದೆ. 2 Dear ಅನ್ನುವಂಥ ಒಂದು ಚಾಪ್ಟರ್ ಇದೆ. ಇದ್ರ ಮೇಲೆ ಒಂದು ಸಮರಿ ಇದೆ. ಅದನ್ನು ತೋರಿಸ್ತೀನಿ ಈಗ. ಇಲ್ಲಿಂದ ಸಮರಿ ಸ್ಟಾರ್ಟ್ ಆಗುತ್ತೆ. 1 ಪ್ಯಾರಾಗ್ರಾಫ್. ಇದೊಂದು ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಒಂದಾಯಿತು. ಇಲ್ಲೊಂದು ಸ್ವಲ್ಪ ಇದೆ. ಇದೊಂದು ಚೂರು ಪ್ಯಾರಾಗ್ರಾಫ್ ಇದೆ. ಇದನ್ನೇನಾದರೂ ನೀವು 2 Dear ಮೇಲೆ ಏನಾದರೂ ಸಮರಿ ಭಯಪಟ್ಟು ಹಾಕಿದರೆ ಇಲ್ಲಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ 3 ಕೇಳುವಂಥ ಸಾಧ್ಯತೆ ಇದೆ. ಆ 3 ಅಥವಾ 4 ಅಂಕದ ಪ್ರಶ್ನೆ ಫಿಕ್ಸ್. ಇಲ್ಲೊಂದು ನಮಗೆ ಸಮರಿ ಸಿಕ್ತು. ಇನ್ನೊಂದು ಚೂರು ಇಲ್ಲಿದೆ. 2 ಸಮರಿ ಆಯಿತು. ಇಷ್ಟನ್ನು ಓದಿ ಬೈಹಾಟ್ ಹಾಕಿ. ಯಾರಿಗೆ ಕಷ್ಟ ಆಗ್ತಾ ಇದೆ ಅವ್ರು ಬೈಹಾಟ್ ಹಾಕಿ. ಆನ್ ಚಿಲ್ಡ್ರನ್ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ ಇದೆ. ಆನ್ ಚಿಲ್ಡ್ರನ್ ಮೇಲೆ ಇಷ್ಟು ಸಮರಿಯನ್ನು ಇದೆ. ಇದೊಂದು ಫಿಕ್ಸ್ ಪ್ರಶ್ನೆ. ಇದೊಂದು ಫಿಕ್ಸ್ ಪ್ರಶ್ನೆ ಆಯಿತು. ಈಗ 12 ಮಾರ್ಕ್ಸಿಂದ ಕೊಟ್ಟುಬಿಟ್ಟೆ ನಾನು. ಇವು 3 ಮೇಲೆ ಬರಲೇಬೇಕು ಪ್ರಶ್ನೆ. ರೋಮಿಯೋ ಜೂಲಿಯಟ್, 2 Dear, ಆನ್ ಚಿಲ್ಡ್ರನ್, ಈ 3 ಚಾಪ್ಟರ್ ಮೇಲೆ 12 ಅಂಕ ನಮಗೆ ಇಲ್ಲಿ ಸಿಕ್ತು. ಇಷ್ಟ ಆಯಿತು. ನೆಕ್ಸ್ಟ್ ಇನ್ನೊಂದು ಕೊನೆಯದಾಗಿ ಇಲ್ಲೊಂದಿದೆ, ದ ವಾಟರ್ ಅನ್ನುವಂಥ ಒಂದು ಚಾಪ್ಟರ್. ಈ ಚಾಪ್ಟರಿಂದ 4 ಅಂಕದ ಪ್ರಶ್ನೆ ಒಂದು ಬರ್ತಾ ಇದೆ. ಹೀಗಾಗಿ ಇಷ್ಟನ್ನು ನಾವು ಓದ್ಕೊಂಡ್ಬಿಡೋಣ. ಇಷ್ಟು ಓದ್ಕೊಂಡ್ಬಿಟ್ಟಿವಿ. ಈಗ ಒಂದು 20 ಮಾರ್ಕ್ಸಿನ ಗ್ರಾಮರ್ ಹೇಳಿದೆ. ನಾನು ಮಾರ್ಕ್ಸನ್ನು ಎಣಿಕೆ ಮಾಡಿಲ್ಲ, ಬಟ್ ಅಂದಾಜು ಹೇಳ್ತಾ ಇದ್ದೇನೆ. ಅದೇ ರೀತಿ ಒಂದು 4 ಸಮರಿಯನ್ನು ಕೊಟ್ಟಿದ್ದೀನಿ. ಇಲ್ಲೊಂದು 16 ಮಾರ್ಕ್ಸ್ ಆಯಿತು. ಟೋಟಲ್ ಆಗಿ 36 ಮಾರ್ಕ್ಸ್ ನಮಗಿಲ್ಲಿ ಬಂತು. ಆಯಿತಾ.
ಇಷ್ಟನ್ನು ನೀವು ಕೆಲಸ ಮಾಡಿ. ಇದಿಷ್ಟು ಈ ಒಂದು ಈಗ ನಾನು ಏನು 4ರಿಂದ 5 ಸಮ್ಮರಿ ಕೊಟ್ಟನಲ್ಲ ಅವಷ್ಟು ಸಮ್ಮರಿಯನ್ನು ಓದ್ಕೊಳ್ಳಿ, ಅದಷ್ಟು ಸಾಕು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.